ಹರೇ ಕೃಷ್ಣ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಇವತ್ತು ನಿಮಗೆಲ್ಲ ತುಳಜಾ ಭವಾನಿಯ ದರ್ಶನ ಮಾಡಿಸ್ತೇವೆ. ಇದು ಕಳೆದ ವಿಡಿಯೋವೊಂದರಲ್ಲಿ ಶಿಕಾರಿಪುರದ ಭ್ರಾಂತೇಶ ದೇವರ ಅಂದರೆ ಹುಚ್ಚುರಾಯ ಸ್ವಾಮಿ ದೇವಸ್ಥಾನ ತೋರಿಸಿದ್ದೇವಲ್ಲ, ಅದೇ ಶಿಕಾರಿಪುರದ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂತಹ ಒಂದು ವಿಶೇಷವಾದ ದೇವಸ್ಥಾನ. ದೇವಸ್ಥಾನ ಪುಟ್ಟದಾಗಿದ್ದರೂ ಇದರ ಅಕ್ಕಪಕ್ಕದ ವಾತಾವರಣ ಅದ್ಭುತವಾಗಿದೆ. ಅಲ್ಲೇ ಸಮೀಪದಲ್ಲೇ ಒಂದು ಕಲ್ಯಾಣಿನೂ ಇದೆ. ಸುಂದರವಾದ ಬಾತುಕೋಳಿಗಳನ್ನು ನೀವು ಇಲ್ಲಿ ಕಾಣಬಹುದು. ಏನೋ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದ್ದಾರೆ, ಮಾತಾಡ್ಕೊಳ್ತಾ ಇದ್ದಾರೆ. ಯಾರೋ ಬಂದಿದ್ದಾರೆ, ಏನೋ ಮಾಡ್ತಾ ಇದ್ದಾರಪ್ಪ, ವಿಡಿಯೋ ಮಾಡ್ತಾ ಇದ್ದಾರೆ, ಫೋಟೋ ತೆಗಿತಾ ಇದ್ದಾರೆ ಅಂತೇಳಿ ಏನೇನೋ ಮಾತಾಡ್ಕೊಂಡಿದ್ದಾರೆ. ಅಲ್ಲೇ ಇನ್ನೊಂದು ಕಡೆ ಗೋಶಾಲೆ ಇದೆ. ವಿಶೇಷವಾಗಿರುವ ಗೀರ್ ತಳಿಗಳು ಮತ್ತು ಹಳ್ಳಿಕಾರ್ ತಳಿಗಳು, ಹಸುಗಳು, ಗೂಳಿಗಳು ಮತ್ತು ಕುದುರೆನೂ ಇದೆ. ಒಂದು ಪಕ್ಕದಲ್ಲೇ ದೇವಸ್ಥಾನನೂ ಅಂದರೆ ಈಶ್ವರನ ಗುಡಿಯೂ ಇಲ್ಲಿ ಕಾಣಸಿಗುತ್ತೆ. ಮುದ್ದಾದ ಹಸುಗಳು ನೀವು ನೋಡ್ಬೋದು. ಇಲ್ಲಿಗೆ ಭಕ್ತರು ಬಂದವರು ತಮ್ಮಿಷ್ಟದಂತೆ ಬೇಕಾದಷ್ಟು ದಾನ ಮಾಡ್ಬೋದು. ಮತ್ತು ಹಸುಗಳಿಗೆ ಬೇಕಾಗಿರುವಂತಹ ಹುಲ್ಲಾಗಲಿ ಹಿಂಡಿ ಆಗಲಿ ಏನಾದರೂ ತಂದು ದಾನವನ್ನು ಕೊಡ್ಬೋದು. ಈ ಮರ ನಾಗಲಿಂಗ ಪುಷ್ಪದ ಮರ ಅಂತ ಹೇಳ್ತಾರೆ. ಶಿವನಿಗೆ ಪ್ರಿಯವಾದ ಹೂಗಳ ಮರ. ಇದು ಅಪರೂಪವೇ ನಮಗೆಲ್ಲ. ಎಲ್ಲವೂ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಇಲ್ಲಿ ಹಲವಾರು ವಿಧದ ಪೂಜೆಗಳು, ಹೋಮಗಳು ನಡೆಯುತ್ತೆ. ಆಗಮಶಾಸ್ತ್ರದ ಪ್ರಕಾರ ನಡೆಯುವಂತಹ ಎಲ್ಲ ಹೋಮ ಇತ್ಯಾದಿಗಳು, ಪೂಜೆ ಇತ್ಯಾದಿಗಳು ದಿನಂಪ್ರತಿ ನಡೀತಾ ಇರುತ್ತೆ. ತುಳಜಾ ಭವಾನಿ ದೇವಸ್ಥಾನ ಅಂದರೆ ಅಲ್ಲೇ ಉತ್ತರ ಕರ್ನಾಟಕದಲ್ಲಿ ಇನ್ನೊಂದು ತುಳಜಾ ಭವಾನಿ ಅಂದರೆ ಮಹಾರಾಷ್ಟ್ರದ ಪಕ್ಕದಲ್ಲಿ ಇರುವ ಒಂದು ಊರಲ್ಲಿದೆ. ಇದು ಒಂದು ತುಳಜಾ ಭವಾನಿ ದೇವಸ್ಥಾನ. ಸೊ ಹಾಗಾಗಿ ಉತ್ತರ ಕರ್ನಾಟಕದ ಜನರಿಗೆ ಮತ್ತು ದಕ್ಷಿಣ ಕನ್ನಡದಿಂದ ಹೋಗುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ತುಳಜಾ ಭವಾನಿ ಅಂತೇಳಿದರೆ ಬಹಳ ಶ್ರೇಷ್ಠವಾದ ಒಂದು ದೇವಿ ಹಾಗೂ ದೇವಸ್ಥಾನ. ಸ್ನೇಹಿತರೆ, ಶಿಕಾರಿಪುರಕ್ಕೆ ಹೋದವರು ಒಮ್ಮೆ ಇಲ್ಲಿಯೂ ಭೇಟಿ ಕೊಡಿ. ಯಾಕಂದರೆ ತುಂಬ ಶ್ರದ್ಧಾ ಕೇಂದ್ರವಾದ ಈ ತುಳಜಾ ಭವಾನಿ ಮಂದಿರ ಶಿಕಾರಿಪುರದಲ್ಲೇ ಬಹಳ ಹೆಸರುವಾಸಿ. ಹಾಗೂ ಶಿಕಾರಿಪುರದ ಸುತ್ತಮುತ್ತಲಿನಿಂದಲೂ ಭಕ್ತಾದಿಗಳು ಆವಾಗ ಬಂದು ಸೇವೆ ಸಲ್ಲಿಸ್ತಾರೆ, ಪೂಜೆ ಮಾಡ್ತಾರೆ. ನೀವು ಒಮ್ಮೆ ದರ್ಶನ ಕೊಡಿ. ಬನದ ಹುಣ್ಣಿಮೆಯ ಸಂದರ್ಭದಲ್ಲಿ ಇಂದು ಭೋಗಿ ಹಬ್ಬ. ಮಕರ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಈ ವಿಡಿಯೋ ನಿಮಗಾಗಿ ನಾವು ಕೊಟ್ಟಿದ್ದೀವಿ. ಎಲ್ಲರೂ ದರ್ಶನ ಪಡೆದು ಪುನೀತರಾಗಿ. ಸ್ನೇಹಿತರೆ, ನಮ್ಮ ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.